ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಗಣೇಶ ಹಬ್ಬದ ಪ್ರಯುಕ್ತ ಕಡಲೆಕಾಳು ಉಸುಳಿ ಮತ್ತು ಕಡಲೆಕಾಳು ಪಂಚಕಜ್ಜಾಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನಿವತ್ತು ಕಡಲೆಕಾಳು ಉಸುಳಿ ಮಾಡೋದಕ್ಕೆ ಈ ತರ ಕಪ್ನಲ್ಲಿ 1 ಕಪ್ ಕಡಲೆಕಾಳು ತಗೊಂಡು ಓವರ್ ನೈಟ್ ನೆನೆಸಿಟ್ಟಿದ್ದೆ. ಅದು ಇಷ್ಟ ಆಗಿದೆ. ಈಗ ಇದನ್ನ ಒಂದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು. ಈಗ ನೆನೆಸಿರೋ ಕಾಳನ್ನ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಕಾಳು ಮುಳುಗುವಷ್ಟು ನೀರು ಹಾಕಿ ಲಿಡ್ನ ಮುಚ್ಚಿ 4 ವಿಷಲ್ ಬರ್ಸ್ಕೋಬೇಕು. ಕಡಲೆಕಾಳು ಬೆಂದು ಸ್ಟೀಮ್ ಹೋಗೋ ಅಷ್ಟರಲ್ಲಿ ಅದಕ್ಕೆ ಬೇಕಾದ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಹಸಿ ತೆಂಗಿನ ತುರಿ, ಹಾಗೆ 4 ಹಸಿಮೆಣಸಿನಕಾಯಿ ಮತ್ತು ಅರ್ಧ ಇಂಚು ಶುಂಠಿನ ಈ ತರ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನ ನೀರೇನು ಹಾಕದಂಗೆ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೋಡಿ, ಇದಾಗಿದೆ. ಇಷ್ಟು ತರಿ ಇದ್ರೆ ಸಾಕು. ತೀರಾ ನುಣ್ಣಗೇನು ರುಬ್ಕೊಳ್ಳೋದು ಬೇಡ. ಈಗ ಇದನ್ನ 1 ಕಪ್ಗೆ ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ದು ಸ್ಟೀಮ್ ಹೋಗಿದೆ, ಕಡಲೆಕಾಳೆಲ್ಲ ಬೆಂದಿದೆ. ಹಾಗೆ ಇದರಲ್ಲಿರೋ ಒಂದು ಕಾಳನ್ನ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಕಾಳು ಇಷ್ಟು ಮೆತ್ತಗೆ ಬೆಂದಿರ್ಬೇಕು. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅರ್ಧ ಚಮಚ ಸಾಸಿವೆ, 4 ಪೀಸು ಒಣಮೆಣಸಿನಕಾಯಿ, ಆಮೇಲೆ ಪೀಸ್ ಮಾಡಿರೋ ಕರಿಬೇವು ಸ್ವಲ್ಪ, ಅರಿಶಿನ ಅರ್ಧ ಚಮಚ, ಆಮೇಲೆ ಇಂಗು 1/4 ಚಮಚ. ಈಗ ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ ಆದ್ಮೇಲೆ ಮೊದಲೇ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ತಾ ಇದ್ದೀನಿ. ಮಸಾಲ ಹಾಕಿದ್ಮೇಲೆ 1 ರಿಂದ 2 ನಿಮಿಷ ಮತ್ತೆ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಈಗ ಇದಕ್ಕೆ ಮೊದಲೇ ಬೇಯಿಸಿಟ್ಕೊಂಡಿರೋ ಕಾಳನ್ನ ನೀರ್ ಸಮೇತ ಹಾಕ್ತಾ ಇದ್ದೀನಿ. ಇದು ಪೂರ್ತಿ ಆರ್ಬೇಕು. ನಾನು ಜಾಸ್ತಿ ನೀರೇನು ಹಾಕಿರ್ಲಿಲ್ಲ, ಹಂಗಾಗಿ ಇದ್ರಲ್ಲಿರೋ ನೀರೇನು ತೆಗಿಯೋ ಅವಶ್ಯಕತೆ ಇರಲ್ಲ. ಕಾಳು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಬೇಕು. ಹಾಗೆ ಇದ್ರಲ್ಲಿರೋ ನೀರೆಲ್ಲ ಡ್ರೈ ಆಗೋ ತನಕ 5 ರಿಂದ 10 ನಿಮಿಷ ಮೀಡಿಯಂ ಊರಿನ ಇಟ್ಕೊಂಡು ಕುದಿಸ್ಕೋಬೇಕು. ಈಗ ಇದಕ್ಕೆ ಒಂದು ಲಿಡ್ ನ ಮುಚ್ತಾ ಇದ್ದೀನಿ. ಲಿಡ್ ನ ಮುಚ್ಚಿ 2 ನಿಮಿಷ ಆದ್ಮೇಲೆ ಲಿಡ್ ನ ಓಪನ್ ಮಾಡಿ ಕಾಳನ್ನೆಲ್ಲ ಸ್ವಲ್ಪ ಈ ತರ ಕೈ ಆಡ್ಸ್ಕೋಬೇಕು. ಇದಕ್ಕೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನೆ ತಗೋಬೇಕು, ಇಲ್ಲ ಅಂತಂದ್ರೆ ತಳ ಸೀದೋಗತ್ತೆ. ನೋಡಿ, ಇದು ಇನ್ನು ನೀರೆಲ್ಲ ಆರ್ಬೇಕು. ಅದಕ್ಕೆ ಮತ್ತೆ ಲಿಡ್ ನ ಮುಚ್ಚಿ ಪೂರ್ತಿ ಡ್ರೈ ಆಗೋ ತನಕ ಬೇಯಿಸ್ಕೋಬೇಕು. ನೋಡಿ, ಈಗ ಲಿಡ್ ನ ತೆಗಿತಾ ಇದ್ದೀನಿ. ಇದ್ರಲ್ಲಿರೋ ನೀರೆಲ್ಲ ಆರಿದೆ, ಹಾಗೆ ಮಸಾಲೆಗಳೆಲ್ಲ ಪೂರ್ತಿ ಡ್ರೈ ಆಗಿದೆ. ಈಗ ಉರಿನ ಆಫ್ ಮಾಡಿ ಈಗ ಇದಕ್ಕೆ ಅರ್ಧ ಕಡಿ ನಿಂಬೆ ಹುಳಿ ಹಿಂಡ್ತಾ ಇದ್ದೀನಿ. ನಿಂಬೆ ಹುಳಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕಡಲೆಕಾಳದು ಉಸುಳಿ ರೆಡಿ ಆಗಿದೆ. ಗಣೇಶ ಚತುರ್ಥಿಯಲ್ಲಿ ಪ್ರಸಾದಕ್ಕೆ ಮಾಡುವ ಕಡಲೆಕಾಳು ಉಸುಳಿ ರೆಡಿ ಆಗಿದೆ. ಈಗ ಇದನ್ನ 1 ಕಪ್ಗೆ ಹಾಕ್ತಾ ಇದ್ದೀನಿ. ಹಾಗೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ಕಡಲೆಕಾಳು ಪಂಚಕಜ್ಜಾಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿವತ್ತು ಕಡಲೆಕಾಳು ಪಂಚಕಜ್ಜಾಯ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರೋ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಕಡಲೆಕಾಳು ಹಾಕ್ತಾ ಇದ್ದೀನಿ. ಈಗ ಇದನ್ನ ಮೀಡಿಯಂ ಊರಿನ ಇಟ್ಕೊಂಡು ಸುಮಾರು 8 ರಿಂದ 10 ನಿಮಿಷ ಹುರ್ಕೋಬೇಕು. ಕಡಲೆಕಾಳು ಮೇಲಿನ ಸಿಪ್ಪೆ ಎಲ್ಲ ಸ್ವಲ್ಪ ಬಿಟ್ಕೊಂಡು ಕಾಳು ಒಡೆಯೋದಕ್ಕೆ ಶುರುವಾಗತ್ತೆ, ಮತ್ತೆ ಕಾಳು ಕಲರ್ ಸ್ವಲ್ಪ ಚೇಂಜ್ ಆಗತ್ತೆ, ಅಲ್ಲಿವರೆಗೆ ಹುರ್ಕೋಬೇಕು. ನೋಡಿ, ಈಗ ಕಾಳು ಸಿಪ್ಪೆ ಬಿಡೋದಕ್ಕೆ ಶುರುವಾಗಿದೆ, ಹಾಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇವಾಗ ಫ್ಲೇಮ್ ನ ಆಫ್ ಮಾಡಿ ಹುರಿದಿರೋ ಕಾಳನ್ನ ಒಂದು ಪ್ಲೇಟಿಗೆ ಹಾಕಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ಬೇಕು. ಈಗ ಪಂಚಕಜ್ಜಾಯಕ್ಕೆ ಮಿಕ್ಸ್ ಮಾಡೋದಕ್ಕೆ ನಾನಿಲ್ಲಿ 1/4 ಕಪ್ನಷ್ಟು ಕಪ್ಪು ಎಳ್ಳು ತಗೊಂಡಿದ್ದೀನಿ. ಇದನ್ನ 1-2 ಸಲ ಚೆನ್ನಾಗಿ ತೊಳ್ಕೋಬೇಕು. ಎಳ್ಳಲ್ಲಿ ಸ್ವಲ್ಪ ಧೂಳು ಕಸ ಎಲ್ಲ ಇರುತ್ತೆ, ಅದಕ್ಕಾಗಿ ನಾನಿಲ್ಲಿ ಮೊದಲೇ ತೊಳೆದು ರೆಡಿ ಇಟ್ಕೊಂಡಿದ್ದೆ. ಈಗ ಇದನ್ನ ಬಾಣ್ಲಿಗೆ ಹಾಕ್ತಾ ಇದ್ದೀನಿ. ಇದ್ರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಚಟಪಟ ಅನ್ನೋ ತನಕ 1 ರಿಂದ 2 ನಿಮಿಷ ಹುರ್ಕೋಬೇಕು. ನಾನಿಲ್ಲಿ ಕಪ್ಪು ಎಳ್ಳು ಬಳಸ್ತಾ ಇದ್ದೀನಿ. ನೀವು ಬಿಳಿ ಎಳ್ಳಿದ್ರೆ ಅದನ್ನ ಬೇಕಾದ್ರೂ ಬಳಸ್ಬೋದು. ನೋಡಿ, ಎಳ್ಳಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿದೆ, ಹಾಗೆ ಎಳ್ಳು ಸಿಡಿಯೋದಕ್ಕೆ ಶುರುವಾಗಿದೆ. ಇವಾಗ ಫ್ಲೇಮ್ ನ ಆಫ್ ಮಾಡಿ ಎಳ್ಳು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. 1 ಕಪ್ ಕಡಲೆಕಾಳಿಗೆ 1 ಕಪ್ ಬೆಲ್ಲ ತಗೊಂಡಿದ್ದೀನಿ. ಇದು ಬಕೆಟ್ ಬೆಲ್ಲ. ಇದು ಕ್ಲೀನ್ ಆಗಿರುತ್ತೆ, ಸೋಸೋ ಅವಶ್ಯಕತೆ ಏನೂ ಇಲ್ಲ. ಈಗ ಇದನ್ನ ಬಾಣ್ಲಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಅರ್ಧ ಕಪ್ ನೀರ್ ಹಾಕ್ತಾ ಇದ್ದೀನಿ. ನೀರ್ ಹಾಕಿದ್ಮೇಲೆ ಬೆಲ್ಲ ಕರಗೋ ತನಕ ಊರಿನ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ಆಮೇಲೆ ಮಧ್ಯ ಸ್ವಲ್ಪ ಈ ತರ ಕೈ ಆಡಿಸ್ತಾ ಇರ್ಬೇಕು. ಬೆಲ್ಲ ಕರಗಿ ಕುದಿಯೋಷ್ಟರಲ್ಲಿ ಹುರಿದಿರೋ ಕಡಲೆಕಾಳನ್ನ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಹುರಿದಿರೋ ಕಡಲೆಕಾಳು ಪೂರ್ತಿ ತಣ್ಣಗಾಗಿದೆ. ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಈಗ ರುಬ್ಕೊಂಡ್ ಆಗಿದೆ. ತುಂಬಾ ನೈಸ್ ಆಗಿ ಪುಡಿ ಮಾಡ್ಕೊಳ್ಳೋದೇನು ಬೇಡ, ಮೀಡಿಯಂ ರವೆ ಇರತ್ತಲ್ಲ ಆ ತರ ಇದ್ರೆ ಸಾಕು. ಈಗ ಇದನ್ನ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇದೇ ಜಾರಿಗೆ ಹುರಿದಿಟ್ಕೊಂಡಿರೋ ಎಳ್ಳನ್ನ ಹಾಕ್ತಾ ಇದ್ದೀನಿ. ಎಳ್ಳು ಕೂಡ ಇವಾಗ ತಣ್ಣಗಾಗಿದೆ. ಇದನ್ನು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿನ 2 ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು. ನೋಡಿ, ಎಳ್ಳು ಈ ತರ ಪುಡಿ ಆದ್ರೆ ಸಾಕು. ಈಗ ಇದನ್ನ 1 ಕಪ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ಬೆಲ್ಲ ಎಲ್ಲ ಕರಗಿ ಪಾಕ ಬರೋದಕ್ಕೆ ಶುರುವಾಗಿದೆ. ಇದು ಗಟ್ಟಿ ಪಾಕ ಏನು ಬರೋದ್ ಬೇಡ, ಸುಮಾರು 1 ಎಳೆ ಪಾಕ ಬಂದ್ರೆ ಸಾಕು. ಈಗ 3/4 ಕಪ್ ತುರಿದಿರೋ ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಹಾಗೆ 4 ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಕೊಬ್ಬರಿ ಏಲಕ್ಕಿ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ್ಮೇಲೆ 2 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಕಡಲೆಕಾಳು ಪುಡಿನ ಹಾಕ್ತಾ ಇದ್ದೀನಿ. ಆಮೇಲೆ ಪುಡಿ ಮಾಡ್ಕೊಂಡಿರೋ ಎಳ್ಳು ಹಾಕ್ತಾ ಇದ್ದೀನಿ. ಇವಾಗ ಹಾಕಿರೋ ಪುಡಿ ಎಲ್ಲ ಚೆನ್ನಾಗಿ ಬೆಲ್ಲದ ಜೊತೆ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ಪಂಚಕಜ್ಜಾಯ ಪೂರ್ತಿ ತಣ್ಣಗಾಗಿದೆ. ಇದು ಸ್ವಲ್ಪ ಉಂಡೆ ತರ ಇದ್ರೆ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗತ್ತೆ. ಈಗ ಕಡಲೆಕಾಳದು ಪಂಚಕಜ್ಜಾಯ ರೆಡಿ ಆಗಿದೆ. ಇದು ನಮ್ಮ ಮಲೆನಾಡು ಮತ್ತು ಕರಾವಳಿ ಕಡೆ ಸಾಂಪ್ರದಾಯಿಕವಾಗಿ ಗಣೇಶ ಚತುರ್ಥಿಯಲ್ಲಿ ಮಾಡುವ ಕಡಲೆಕಾಳು ಪಂಚಕಜ್ಜಾಯ ರೆಡಿ ಆಗಿದೆ. ಇದ್ರ ಜೊತೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಒಂದ್ ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಗಣೇಶ ಹಬ್ಬದ ಪ್ರಯುಕ್ತ ಕಡಲೆಕಾಳು ಉಸುಳಿ ಮತ್ತು ಕಡಲೆಕಾಳು ಪಂಚಕಜ್ಜಾಯ ಮಾಡೋದು ಹೇಗೆ ಅಂತ. ನೀವು ಒಂದ್ಸಲ ಹಬ್ಬಕ್ಕೆ ಈ ತರ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.